ಕೊನೆಗೆ ಅವ್ರು ಇವ್ರನ್ನ ಕೇಳ್ಕೊಂಡು ಕೊನೆಗೂ ಇಂಡಿಯಾ ಗೇಟ್ ಹತ್ರ ರೀಚ್ ಆಗಿದ್ದೀನಿ. ನಾನು ಬ್ಯಾಂಗ್ಳೂರ್ ಬಸ್ ಯಾರೇ ಆಗ್ಲಿ ಮಿಸ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಬಸ್ ಆ ಕಡೆ ಈ ಕಡೆ ಏನ್ ಪೀಸ್ ಆಗೈತೆ ಗೊತ್ತಾ. ನನಗೆ ಚೆನ್ನೈ ಅನ್ನೋ ಒಳ್ಳೆ ಆಗಿ ಬರಲ್ಲ, ಅದಂತೂ ನಿಜ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ಇವಾಗ ಡೆಲ್ಲಿಯಲ್ಲಿದ್ದೀನಿ, ನೋಡ್ಬೋದು ಡೆಲ್ಲಿ. ಇವಾಗ ನಾನು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಇಂಡಿಯಾ ಗೇಟ್. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಮತ್ತೆ ಅಲ್ಲಿ ವಾಲ್ ಆಫ್ ಮೆಮೋರಿಯಲ್ ಕೂಡ ಇದೆ. ಬನ್ನಿ ಎಲ್ಲ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಏನಿ ಲೆಫ್ಟ್ ಹ್ಯಾಂಡ್ ಹೋದ್ರೆ ಇಂಡಿಯಾ ಗೇಟ್. ಆಲ್ಮೋಸ್ಟ್ ಮೆಟ್ರೋ ಹೆವಿ ಕನ್ಫ್ಯೂಸ್ ಮಾಡಿಸ್ಬಿಡ್ತು. ಆಲ್ ಪರ್ಪಲ್ ಲೈನ್ ಅಂತೆ, ಪಿಂಕ್ ಲೈನ್ ಅಂತೆ, ಯೆಲ್ಲೋ ಲೈನ್ ಅಂತೆ, ಸಿಕ್ಕಾಪಟ್ಟೆ ಮೆಟ್ರೋ ಕನ್ಫ್ಯೂಸ್ ಆಗಿ ಕೊನೆಗೆ ಅವ್ರು ಇವ್ರನ್ನ ಕೇಳ್ಕೊಂಡು ಕೊನೆಗೂ ಇಂಡಿಯಾ ಗೇಟ್ ಹತ್ರ ರೀಚ್ ಆಗಿದ್ದೀನಿ. ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್ ಇದೇನು ಕಾಣಿಸ್ತೈತೆ ನೋಡಿ ಗೈಸ್, ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ ಇಂಡಿಯಾ ಗೇಟ್. ಫೈನಲಿ ನಾನಿವತ್ತು ಇಂಡಿಯಾ ಗೇಟ್ ಹತ್ರ ಬಂದಿದ್ದೀನಿ. ಡೆಲ್ಲಿಲಿ ನಾನು ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಿರೋ ಪ್ಲೇಸೇ ಇಂಡಿಯಾ ಗೇಟ್. ಬಟ್ ಇದನ್ನೇ ನಂಗೆ ಹೆವಿ ಕನ್ಫ್ಯೂಸ್ ಮಾಡಿಬಿಡ್ತು ಪ್ಲೇಸ್. ಏನು ಮಸ್ತಾಗೈತೆ ನೋಡ್ರಿ ಗಾಯ್ಸ್, ಅಲ್ವಾ? ಆ ಕಡೆ ಈ ಕಡೆ ಗ್ರೀನರಿ, ಮಧ್ಯ ರೋಡು ಎಲ್ಲ ಒಂಥರ ಮಸ್ತಾಗೈತೆ. ಬನ್ನಿ ಇವಾಗ ಇಂಡಿಯಾ ಗೇಟ್ ಹತ್ರ ಹೋಗಿ ಬರೋಣ. ಅಲ್ಲಿ ಏನೋ ಇದೆ ಬಟ್ ನನಗೇನು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಬರ್ತಾ ಎಕ್ಸ್ಪ್ಲೋರ್. ಗಾಯ್ಸ್ ಡೆಲ್ಲಿಯಲ್ಲಿ ಎಂಥ ಬಿಸಿಲು ಗೊತ್ತಾ ಅಪ್ಪ. ಅಲ್ಲಿಂದ ಇಲ್ಲಿ ನಡ್ಕೊ ಬರೋಷ್ಟೆಲ್ಲ ನಂಗೆ ಸುಸ್ತಾಗ್ಬಿಡ್ತು. ಆಲ್ಮೋಸ್ಟ್ ಒಂದು 500 ಮೀಟ್ರ್ ಬಂದಿಲ್ಲ, ಆಗಲೇ ಇಷ್ಟು ಸುಸ್ತು ಹೊಡಿತೈತೆ. ಇನ್ನೂ ಹೆಂಗೆ ನೋಡಬೇಕು, ಇನ್ನೊಂದು 20 ದಿನ ಇದೇ ಥರ ಎಕ್ಸ್ಪ್ಲೋರ್ ಮಾಡಬೇಕು. ಅದರಲ್ಲಿ ಭಾರತ್ ಬ್ಯಾಗು ಏನೂ ಮಾಡೋಕ್ಕಾಗಲ್ಲ, ಕಷ್ಟಪಡಲೇಬೇಕು. ಗೈಸ್ ಆ ಕಡೆ ಈ ಕಡೆ ಏನು ಪೀಸ್ ಆಗೈತೆ ಗೊತ್ತಾ. ಒಂದು ಗಾಡಿ ಕೂಡ ಇಲ್ಲ, ಅಡ್ಡಾಡ್ತಾನೆ ಇಲ್ಲ. ಏನು ಪೀಸ್ ಅಂದರೆ ಪೀಸ್ ಅಪ್ಪ, ಫುಲ್ಲು ಸೈಲೆಂಟಾಗಿದೆ. ಗೈಸ್ ಅಲ್ಲಿಂದ ನಡ್ಕೊ ಬರ್ತಾ ಇದ್ದೀನಿ, ಇನ್ನೂ ಇಷ್ಟು ದೂರ ಐತೆ. ಯಪ್ಪ ಈ ಬಿಸಿಲಂತೂ ನಂಗೆ ನಡೆಯೋಕೆ ಒಂಚೂರು ಆಗ್ತಾನೇ ಇಲ್ಲ. ಅದು ಬೇರೆ ಬೆಳಗ್ಗೆ ನಾವು ಹೊಟ್ಟೆಗೆ ಊಟ ಇಲ್ಲ, ಏನಿಲ್ಲ. ಬೆಂಗಳೂರಾಗ್ಯಾರ ಇಷ್ಟಕ್ಕಾಗಲಿ ಅನ್ನ ತಿಂತಿದ್ದೆ, ಇಷ್ಟೊತ್ತಿನಾಗ ಏನು ಸಿಗ್ತಿಲ್ಲ. ಬಟ್ ನೋಡ್ರಿ ಏನು ಮಸ್ತ್ ಆಯ್ತಲ್ವ. ಅದಕ್ಕೆ ಗೈಸ್ ಬನ್ನಿ 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 ಎಕ್ಸ್ಪ್ಲೋರ್ ಮಾಡೋಕ್ಕೆ. ಏನಾದರೂ ಇನ್ನೂ ಅಷ್ಟು ದೂರ ಹೋಗ್ಬೇಕು ಇಂಡಿಯಾ ಗೇಟ್ಗೆ. ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಸೆಕೆ ನೀವೆಲ್ಲಿಂದ ಬರ್ತಿರೋದು? ನಾನು ಬ್ಯಾಂಗ್ಳೂರ್ ಗೈಸ್ ನಮಗೆ ಬೆಂಗಳೂರಿಂದ ಒಬ್ರು ಸಿಕ್ಕಿದ್ದಾರೆ ಇಲ್ಲಿ, ಸ್ಟ್ರೇಂಜರು. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನನ್ಗೆ ಯಾರು ಹೋಗ್ಬೇಕಾದ್ರೆ ಮಾತಾಡ್ಸಿದ್ರೆ ಅವ್ರು ನೋಡೋಕೆ ಕನ್ನಡಿಗರಾಗಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಅವರು ಸೋಲೋ ಟ್ರಾವೆಲರ್ ಅಂತೆ, ಅವರು ತಾಪ್ರಿಗೆ ಹೋಗ್ತಾರಂತೆ, ಹಿಮಾಚಲ್ ಪ್ರದೇಶ. ಏನು ಗೊತ್ತಾ, ನಮ್ಮ ಕನ್ನಡಿಗರು ಎಲ್ಲೇ ಸಿಕ್ಕರು ಮಾತಾಡ್ಸ್ತೀವಿ, ಅದೇ ಒಂಥರ ನಮಗೆಲ್ಲ ಒಂಥರ ಖುಷಿ ಇದ್ದಂಗೆ ಅಲ್ವಾ. ಗೈಸ್ ಫೈನಲಿ ಹತ್ತತ್ರ ಇಂಡಿಯಾ ಗೇಟ್ ಹತ್ರ ಬಂದೇ ಬಿಟ್ಟೆ. ನಾನು ಸೋಲೋ ಟ್ರಾವೆಲ್ ಮಾಡಿ ಫಸ್ಟ್ ಪ್ಲೇಸ್ ಬರ್ತಿರೋದೇ ಇಂಡಿಯಾ ಗೇಟ್, ಅದು ಡೆಲ್ಲಿಲಿ. ನೋಡ್ಬೋದು ಗೈಸ್, ನಾನು ಚೆನ್ನೈಲಿ ಕೂಡ ಯಾವ ಪ್ಲೇಸಸ್ ನೋಡೋಕೆ ಹೋಗಲಿಲ್ಲ. ಬಿಕಾಸ್ ಚೆನ್ನೈ ನಂಗೆ ಆಗಿ ಬರಲ್ಲ, ಯಾಕಂದರೆ ಅದು CSK ಅಂತ ಒಂದೇ ಒಂದು ವರ್ಲ್ಡಿಂದ ನಂಗೆ ಚೆನ್ನೈಯನ್ನು ವರ್ಲ್ಡೇ ಆಗಿ ಬರಲ್ಲ. ಬಟ್ ನನಗೆ ಟ್ರೈನ್ ಅಲ್ಲಿದ್ದರಿಂದ ಅದಕ್ಕೋಸ್ಕರ ಚೆನ್ನೈಗೆ ಹೋಗಿದ್ದೆ ಹೊರತು ನನಗೆ ಚೆನ್ನೈ ಅನ್ನೋ ವರ್ಲ್ಡೇ ಆಗಿ ಬರಲ್ಲ, ಅದಂತೂ ನಿಜ. ಗೈಸ್ ಫೈನಲ್ ಇಂಡಿಯಾ ಗೇಟ್ ಹತ್ರ ಬಂದಿದ್ದೀನಿ. ಅದಕ್ಕೂ ಮುಂಚೆ ಇಷ್ಟೊತ್ತು ನಡ್ಕೊ ಬಂದ್ರೆ ಫುಲ್ಲು ಸುಸ್ತಾಗ್ಬಿಟ್ಟೈತೆ. ನೀರು ಬೇರೆ ಖಾಲಿ ಆಗಿತ್ತು, ಅಲ್ಲೊಂದು ಅಂಗಡಿ ಐತೆ, ಅಲ್ಲೊಂದು ನೀರು ತಗೋಣ. ಇನ್ನೇನು ಸ್ವಲ್ಪ ದೂರನೇ, ಆಲ್ಮೋಸ್ಟ್ ಇಂಡಿಯಾ ಗೇಟ್ ಹತ್ರನೇ ಇದ್ದೀನಿ. ಬನ್ನಿ ಫಸ್ಟ್ ಒಂದು ಸ್ವಲ್ಪ ನೀರು ಕುಡ್ದು ಸ್ವಲ್ಪ ಫ್ರೆಶ್ ಗಿಸ್ ಆಗಿ ಹೋಗೋಣ ಇಂಡಿಯಾ ಗೇಟ್ ಹತ್ರ. ಗಾಯ್ಸ್ ಫೈನಲಿ ಇಂಡಿಯಾ ಗೇಟ್ ಹತ್ರ ಬಂದೆ ನಾನು. ನೋಡ್ಬೋದು ಇಲ್ಲಿಂದ ಇಂಡಿಯಾ ಗೇಟ್ ಹೆಂಗೆ ಕಾಣ್ತಿದೆ ಅಂತ. ಏನು ಮಸ್ತಾಗಿ ಕಾಣ್ತಿದೆ ಅಲ್ವಾ. ಇದಕ್ಕೋಸ್ಕರ ಬಂದೆ ಅಂತ ನೋಡ್ತೀನಿ. ಬರೀ ಇದೊಂದು ವಾಲ್ ನೋಡೋಕ್ಕೆ, ಗೇಟ್ ನೋಡೋಕ್ಕೆ. ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ನ ಕವರ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದಲ್ಲ. ಅದರಲ್ಲಿ ಇಂಡಿಯಾ ಗೇಟ್ ಕೂಡ ಒಂದು. ಡೆಲ್ಲಿಯಲ್ಲಿ ಇಂಡಿಯಾ ಗೇಟ್ನ ಹೋಗಿ ನೋಡ್ಕೊಬರ್ಬೇಕು ಅಂತ ಆಸೆ ಇತ್ತು. ಬಟ್ ಇವತ್ತು ಆ ಆಸೆ ಬಂದು ನೋಡ್ತಾ ಇದ್ದೀನಿ ಇಂಡಿಯಾ ಗೇಟ್. ಏನು ಮಸ್ತಾಗೈತಲ್ವಾ. ಈಗ ಯಾರಾಗಲಿ ಡೆಲ್ಲಿಗೆ ಬಂದಮೇಲೆ ಇಂಡಿಯಾ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲಿಂದ ಇಲ್ಲಿ ಏನು ವ್ಯೂ ಐತತ್ತ, ಅಲ್ಲಿನ ಅಕಸ್ಮಾತ್ ಒಂದು 2 ಕಿಲೋಮೀಟರ್ ನಡ್ಕೊಬಂದೆ, ಏನು ಮಸ್ತ್ ವಾಕಿಂಗ್ ಅಂದ್ಕೊಳ್ಳಿ. ಯಾರೇ ಆಗಲಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಇಂಡಿಯಾ ಗೇಟ್ ಹತ್ರ ಬನ್ನಿ. ಇಲ್ಲಿವರೆಗೂ ಮಾತ್ರ ಎಂಟ್ರಿ ಇರೋದು ಇಂಡಿಯಾ ಗೇಟ್ ಹತ್ರ ಹೋಗಿ ನೋಡ್ಕೊಬರೋಕ್ಕೆ. ನೋಡಿ ಇಂಡಿಯಾ ಗೇಟ್ ಇಸ್ ಕಾಲ್ಡ್. ಮುಂಬೈಯಲ್ಲಿ ಒಂದು ನೋಡಿದೆ, ಮುಂಬೈಯಲ್ಲಿ ಬಂದ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾ ನೋಡಿದೆ. ಅದು ಡೆಲ್ಲಿ ನೋಡಬೇಕು ಇಂಡಿಯಾ ಗೇಟ್ ಅಂದ್ಕೊಂಡಿದ್ದೆ. ಫೈನಲಿ ಇಂಡಿಯಾ ಗೇಟ್ನ ನೋಡೋಕೆ ಅನ್ಸ್ ಬಂದಿದೆ. ನೋಡ್ಬೋದು ಏನು ಮಸ್ತಾಗಿದೆಯಲ್ಲ ಇಂಡಿಯಾ ಗೇಟ್. ಗೈಸ್ ಅಲ್ಲಿಗಾನ ಹೋಗ್ಬೋದು. ಇವಾಗ ಅಲ್ಲಿಗಾನ ಹೋಗೋಷ್ಟು ಟೈಮ್ ಇಲ್ಲ ನಮಗೆ, ಬೇರೆ ಕಡೆ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ಅಂದರೆ ನನಗೆ ರಿಟರ್ನ್ ಬಸ್ ಬೇರೆ ಕಡೆ ಇನ್ನೊಂದು ಕಡೆ ಹೋಗ್ಬೇಕು. ರಿಟರ್ನ್ ಬರ್ತಾ ಡೆಲ್ಲಿಗೆ ಬರ್ತೀನಲ್ಲ, ಅವಾಗ ಇನ್ನೊಂದ್ಸಲಿ ಬಂದು ಇಲ್ಲಿ ಕವರ್ ಮಾಡ್ತೀನಿ.
ಆ ಜಾಗಕ್ಕೆ ಹೋಗೋರು ಹೊಂಟಿ. ಬಟ್ ಇವಾಗ ನಾನು ಡೆಲ್ಲಿಂದ ಹೊರಡೋ ಸಮಯ. ಗೈಸ್ ಇನ್ನೊಂದು ಪುಟ್ಟ ಕಾಣಿಸ್ತೈತೆ ಇಲ್ಲಿ, ನಮ್ಮ ಭಯ್ಯ ತೋರಿಸಿದ್ರು ಪುರಾಣಕ್ಕೆಲ್ಲ. ಪುರಾಣ ಅಂದ್ರೆ ಅವ್ರು ಏನ್ ಹೇಳ್ತಾರೋ ನಂಗೆ ಅರ್ಥ ಆಗ್ತಿಲ್ಲ, ಆದ್ರೂ ಒಂದು ಸುಮ್ಮನೆ ಡೌ ಮಾಡ್ತಾ ಇದೀನಿ ಅಷ್ಟೇ. ಮೂವಿ ಗೈಸ್ ಇದು ನೇಮ್ ಹೋಗ್ಬಿಟ್ಟು ಲಾಲ್ ಕಿಲಾ. लाल किला है मूवी नेम मूवी बनी थी यहाँ पे मूवी बनी थी क्यों भाई क्या हुआ लाल किला दिखा दो लाल किला नहीं ओके गाइस ಈ ವ್ಲಾಗ್ ಇಷ್ಟ. ಯಾರ್ಯಾರು ಈ ವಿಡಿಯೋ ನೋಡಿದಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗೈಸ್. ಮತ್ತೆ ಸಿಗುವ. Your attention please. Here we meet once again.